ನೋಡಿ ಅಂತ ಹೇಗಾಗಿದೆ ಅಂತ. ನಾನು ಟ್ಯಾಂಕಿ ಮಾಡಿದಾಗೆ ಆಗಿದೆ, ನೀರೆಲ್ಲ ನಿಂತಿದೆ ಅಲ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಮಲ್ಲಿಗೆ ಗಿಡವನ್ನೊಮ್ಮೆ ನೋಡುವ ಅಂತೇಳಿ ಬಂದಿದ್ದು. ತುಂಬ ದಿವಸ ಅಂದರೆ ತುಂಬ ದಿವಸ ಆಯಿತು ಗಿಡವನ್ನು ನೋಡದೆ. ಲಾಸ್ಟ್ ನಾನು ಮಲ್ಲಿಗೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ ಅಲ್ಲ, ಅದೇ ಲಾಸ್ಟ್. ನಂತರ ನಾನು ಬರಲೇ ಇಲ್ಲ. ಅಂತೂ ಇಂತೂ ನನ್ನ ಟೆರೇಸ್ ಅಂತೂ ಬ್ಲಾಕ್ ಆಗಿದೆ ಆಯಿತಾ ಫುಲ್ಲು. ನಾನು ಈ ಕೆಲಸಕ್ಕೆಲ್ಲ ಹೋಗೋ ಕಾರಣ ಗಿಡದ ಮೇಂಟೆನೆನ್ಸ್ ಏನು ಮಾಡ್ತಿಲ್ಲ, ಹಾಗೇ ಬಿಟ್ಟಿದ್ದೇನೆ. ಸೊ ಹಾಗಾಗಿ ಏನೂ ಇಲ್ಲ, ಸೈಲೆಂಟಾಗಿ ಉಂಟು ಗಿಡ ಎಲ್ಲ. ನೋಡಿ ಎಲ್ಲ ಹೋಯ್ತು ಗಿಡ. ಇನ್ನೂ ಇದರ ಮೇಂಟೆನೆನ್ಸ್ ಅಂತ ಹೇಳಿದರೆ ಮಳೆ ನಿಂತಾಗಬೇಕು, ಮತ್ತೆ ಕ್ಲೀನ್ ಮಾಡಬೇಕು. ಅಲ್ಲಿ ತನಕ ಮುಟ್ಟುವುದಿಲ್ಲ ಅಂತ. ನೋಡಿ ನಾವು ಕೆಳಗೆ ಟರ್ಪಲ್ ಹಾಕಿದ್ವಿ, ಅಲ್ಲೆಲ್ಲ ನೋಡಿ ಇದೇನು ಗೊತ್ತಾ, ಭೃಂಗರಾಜ ಉಂಟಲ್ಲ, ಅದು ನನ್ನ ಮಲ್ಲಿಗೆ ಗಿಡದಲ್ಲಿ ಇದ್ದದನ್ನೆಲ್ಲ ನಾನು ಎಳೆದು ಬಿಸಾಡಿದೆ. ಸೊ ಎಂಥ ಮಳೆ ಗೊತ್ತಾ, ಭಯಂಕರ ಮಳೆ ಆಯ್ತಾ. ನೋಡಿ ಅಲ್ಲಿ ನಾವು ಬಿಸಿನೀರು ಕಾಯಿಸ್ಲಿಕ್ಕೋಸ್ಕರ ಒಂದು ಶೆಡ್ ಥರ ಮಾಡಿದ್ದು, ಅದು ಟರ್ಪಲ್ ಹಾಕಿದೆಲ್ಲ ನೋಡಿ ಹೇಗಾಗಿದೆ ಗೊತ್ತಾ. ಒಂದು ಟ್ಯಾಂಕಿ ಮಾಡಿದಾಗೆ ಆಗಿದೆ, ನೀರೆಲ್ಲ ನಿಂತಿದೆ ಅಲ್ಲೇ. ಅಂದರೆ ನಮಗೆ ಟೈಮ್ ಇರಲಿಲ್ಲ, ಅದನ್ನು ಸರಿ ಮಾಡುವಷ್ಟು ಟೈಮ್ ಇಲ್ಲ. ಇಬ್ಬರು ಸಹ ಕೆಲಸಕ್ಕೆ ಹೋಗೋ ಕಾರಣ ಇದರ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲ ಬಾಕಿಯಾಗಿದೆ ನೋಡಿ. ಅಂದರೆ ಗಿಡವನ್ನು ನೋಡದೆ ಅಂದರೆ ಹೆದರಿಕೆ ಆಗ್ತದೆ ಈ ಟೈಮಲ್ಲಿ, ಹಾಳಾಗೋದೆಲ್ಲ ಜಾಸ್ತಿ ನೀರು ನಿಂತೆಲ್ಲ. ನನಗೆ ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಮೇಲೆ ಬಂದು ನೋಡಬೇಕು ಅಂತ ಒಂದು ಅನಿಸಿದರೂ ಸಹ ಬರಲಿಕ್ಕೆ ಟೈಮ್ ಇಲ್ಲ ನನಗೆ. ಬೆಳಿಗ್ಗೆ ಇದೇ ಬಿಸಿ ಆಯಿತು. ಇವಾಗ ಈ ಮಳೆದ ಕಾರಣ ಬೇಗ ಹೇಳಲಿಕ್ಕೂ ಸಹ ಆಗೋದಿಲ್ಲ, ಉದಾಸೀನ ಆಗ್ತದೆ, ಲೇಟ್ ಆಗ್ತದೆ ಹೇಳುವಾಗಲೇ. ಸೊ ಎದ್ದಾಗುವಾಗಲೇ ಚಹಾ ತಿಂಡಿ ಅದು ಇದು ಅಂತೇಳಿ ಅದರ ಬೇಕಾಯ್ತು. ನೋಡಿ ಆ ಗಿಡ ಎಲ್ಲ ಏನಾಗಲಿಲ್ಲ, ಎಲ್ಲೆಲ್ಲ ಉದುರಿದೆ, ಎಲ್ಲೆಲ್ಲ ಉದುರಿ ಫ್ರೆಶ್ ಆಗಿ ಚಿಗುರಿ ಬರ್ತಾ ಉಂಟು, ಏನಾಗಲಿಲ್ಲ ಇದರದ್ದು. ಅಂದರೆ ಗಿಡ ನೋಡುವಾಗಲೇ ಗೊತ್ತಾಗ್ತದೆ, ಒಂದು ಕೊಳೆತು ಸಾಯುತ್ತಿದ್ರೆ ಅದು ಈ ಥರ ಇರುವುದಿಲ್ಲ. ಇದು ನಾನು ಲಾಸ್ಟ್ ಟೈಮ್ ಕಟ್ ಮಾಡಿದ ಗಿಡ ಸಹ ಅಂದರೆ ಚಿಗುರ್ತಾನೆ ಉಂಟು, ಅದು ಚಿಗುರ್ತದೆ, ಎಲೆ ಉದುರುತ್ತದೆ ಅಷ್ಟೇ. ನೋಡಿ ಪಾಟಲ್ಲಿದ್ದ ಗಿಡನೇ ಸ್ವಲ್ಪ ಡಲ್ ಆಗಿರುವಂಥದ್ದು. ಅದರ ಮೇಂಟೆನೆನ್ಸ್ ಮಾಡಿದರೆ ಎಲ್ಲ ಸರಿ ಆಗ್ತದೆ. ಅದು ಇನ್ನು ಸ್ವಲ್ಪ ಬಿಸಿಲು ಬರಬೇಕು, ಬಿಸಿಲು ಬಂದ ತಕ್ಷಣ ಗಿಡ ಸೆಟ್ ಆಗ್ತದೆ. ಇವಾಗ ಗ್ರೋ ಬ್ಯಾಗಲ್ಲಿರುವ ಗಿಡ ಸಹ ಹಾಗೆ ಆಗಿದೆ, ಒಂಥರ ಚೇಂಜಸ್ ಆಗಿದೆ, ಕಲರ್ ಎಲ್ಲ ಚೇಂಜಸ್ ಆಗಿದೆ. ಒಂದನೇದಾಗಿ ನಾನು ಅದೇ ಹೇಳಿದೆಲ್ಲ, ನಾನು ಅದರ ಮುಟ್ಲಿಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಗಿಡ ಎಲ್ಲ ಚೇಂಜ್ ಆಗಿದೆ. ನೋಡಿ ಇದು ತೆಂಗಿನ ಗರಿ ನೋಡಿ, ಅಲ್ಲಿಂದ ಇಲ್ಲಿಗೆ ಬಂದಿದೆ. ಎಂಥ ಗಾಳಿ ಗೊತ್ತಾ, ಭಯಂಕರ ಗಾಳಿ ಮಳೆ. ನನಗೆ ಈ ಮಳೆಗೆ ತುಂಬ ಭಯ ಆಗ್ತಿತ್ತು. ಅಯ್ಯೋ ಆ ಪಾಟಲ್ಲಿ ನೀರು ನಿಂತಿದೆ ಆಯಿತಾ, ನೋಡಿ ಅಂತೆ ಕಾಣ್ತದ. ಅದೇನು ಗೊತ್ತಾ, ಅಡಿಯಲ್ಲಿ ನಾನು ಬ್ರಿಕ್ಸ್ ಇಡಲಿಲ್ಲ ನೋಡಿ, ಅಡಿಗೆ ಬ್ರಿಕ್ಸ್ ಇಡದ ಕಾರಣ ನೀರು ನಿಂತಿದೆ, ಹೋಗಲಿಕ್ಕೆ ಆಗುದಿಲ್ಲ ಅದಕ್ಕೆ. ಯಪ್ಪ ತೆಗಿಲಿಕ್ಕೇನೆ ಆಗುದಿಲ್ಲ ಆಯಿತಾ, ಅದು ಬ್ಲಾಕ್ ಆಗಿತ್ತು. ನೀರನ್ನೊಮ್ಮೆ ಚೆಲ್ಲು. ದೊಡ್ಡ ಗಿಡದ ಕಾರಣ ಉಂಟು ನೋಡಿ ಹಾಗೆ. ಯಮ್ಮ ಆಗುದಿಲ್ಲ, ಒಂದು ಕೈಯಲ್ಲಿ ತೆಗೆದು ಆಚೀಚೆ ಮೂವ್ ಮಾಡಲಿಕ್ಕೂ ಆಗೋದಿಲ್ಲ, ಕಷ್ಟ ಆಗ್ತದೆ. ನೋಡೇನು ನಾಳಿದ್ದು ಶನಿವಾರ ಆದಿತ್ಯವಾರ ಒಮ್ಮೆ ಬಂದು ಗಿಡವನ್ನೆಲ್ಲ ರೀಫ್ರೆಶ್ ಮಾಡಬೇಕಷ್ಟೆ. ನೋಡಿ ಹೇಗಿದ್ದ ಗಿಡ ಹೇಗಾಗಿ ಅಂತ ನೋಡಿ. ಈ ಬೇಸಿಗೆ ಕಾಲದಲ್ಲಿ ಗಿಡ ಹೇಗಿರ್ತದೆ, ಮಳೆಗಾಲದಲ್ಲಿ ಗಿಡ ಹೇಗಿರ್ತದೆ ನೋಡಿ. ಇದು ಒಂದು ಯಾವುದು ನಮ್ಮ ನೆಲ್ಲಿಕಾಯಿ ಮರ ಉಂಟಲ್ಲ, ಯಪ್ಪ ಮೆಟ್ಲಿಕ್ಕೆ ಆಗೋದಿಲ್ಲ ಆಯಿತಾ, ಜಾರುದರಲ್ಲಿ. ನೆಲ್ಲಿಕಾಯಿ ಮರ ಗಾಳಿಗೆ ಈ ಕಡೆ ಬಂದಿದೆ ಫುಲ್. ಇನ್ನದ್ರಾಗೆ ಎಲ್ಲನೆಲ್ಲ ಕಟ್ ಮಾಡಿ ತೆಗಿಬೇಕು. ಕೆಲಸ ಎಷ್ಟುಂಟು ಗೊತ್ತಾ, ತುಂಬ ಉಂಟು. ನಾನು ಈ ವಿಡಿಯೋಸ್ ಎಲ್ಲ ಹಾಕುವಾಗ ಅಕ್ಕ ಬೈತಾಳೆ ನನಗೆ, ಟೆರೇಸನ್ನು ಹೇಗೆ ಮಾಡಿ ಹಾಕಿದ್ಯಾ ಅಂತ. ಸ್ವಲ್ಪ ನೀಟಾಗಿಡಬಾರ್ದು, ಈ ವರ್ಷನೇ ಈ ಥರ ಇರೋದೈತೆ, ಗಲೀಜಾಗಿದೆ ನೋಡಿ. ಗಾಳಿಗೆಲ್ಲ ಎಲೆ ಬಂದು ಈ ಕಡೆ ಬೀಳ್ತದೆ, ಕಾಣ್ತಿರ್ಬೋದು ನಿಮಗೆ. ಎಲ್ಲ ಗಿಡ ಎಲ್ಲ ಏನಾಗಲಿಲ್ಲ, ಯಾವ ಗಿಡ ಸಹ. ಇದೊಂದು ಮಧುರಂಗಿ ಗಿಡ, ಅದು ತಂಗಿ ಮನೆಯಿಂದ ತಗೊಂಡು ಬಂದದ್ದು. ಇಲ್ಲಿತ್ತು ದೊಡ್ಡ ಮರನೇ ಇರ್ತದೆಲ್ಲ ಹಾಳಾಗಿ ಹೋಗಿದೆ. ಸೊ ಹಾಗಾಗಿ ಅಲ್ಲಿಂದ ತಗೊಂಡು ಬಂದದ್ದು. ಬದುಕಿದೆ, ಎಲ್ಲ ಗಿಡ ಬದುಕಿದೆ ನೋಡಿ. ಗಿಡಗಳಿಗೆ ಏನು ಪ್ರಾಬ್ಲಮ್ ಬರಲಿಲ್ಲ, ಎಲ್ಲ ಚೆನ್ನಾಗಿದೆ. ಮತ್ತು ಇಲ್ಲಿ ಟೆರೇಸಿನ ಮೇಲೇನೆ ಒಂದು ಶೆಡ್ ಥರ ಮಾಡಿಕೊಂಡದ್ದು, ಅಲ್ಲಿ ಸಾಮಾನೆಲ್ಲ ಇಡಲಿಕ್ಕೆ. ಅದರೊಳಗೆ ಎಲ್ಲ ನೀರೆಲ್ಲ ಹೋಗ್ತದೆ ಆಯಿತಾ. ಅದು ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್, ಹೇಳಿ ಪ್ರಯೋಜನ ಇಲ್ಲ. ಇದು ತಂಗಿ ಮನೆಯಿಂದ ತಗೊಂಡು ಬಂದ ಗಿಡವನ್ನೆಲ್ಲ ಅಲ್ಲಲ್ಲಿ ಊರಿಟ್ಟದು. ಟೈಮ್ ಇರಲಿಲ್ಲ ನನಗೆ ನೆಡಲಿಕ್ಕೆ, ಮತ್ತೆ ನೆಡುವ ಅಂತೇಳಿ. ಇದರೊಳಗೆ ಸಹ ಹಾಗೆ ಫುಲ್ ನೀರು ಬಂದಿತ್ತು ನೋಡಿ. ಅಯ್ಯೋ ನೋಡಿ ಅಂತ ಹೇಗಾಗಿದೆ ಅಂತ. ನಾನು ನನಗೆ ಅದನ್ನು ಊಹಿಸ್ಲಿಕ್ಕೆ ಆಗೋದಿಲ್ಲ ಆಯಿತಾ. ನಮ್ಮೊಂದು ಅವಸ್ಥೆನೇ ಬೇಜಾರಾಗ್ತದೆ ಆಯಿತಾ, ಯಾರಲ್ಲಿ ಹೇಳೋದು ಅಂತ. ಅದೇನು ಗೊತ್ತಾ, ಅವರಿಗೆ ಟೈಮ್ ಇರುವುದಿಲ್ಲ ಒಂದನೇದಾಗಿ ಬರಲಿಕ್ಕೆ. ನಾವಿಬ್ಬರು ಸಹ ಕೆಲಸಕ್ಕೆ ಹೋಗೋ ಕಾರಣ ಉಂಟಲ್ಲ, ದೊಡ್ಡ ಕಷ್ಟ ಆಗಿದೆ ಆಯಿತಾ. ಇವಾಗ ನನಗೆ ಕಾಣುವಾಗಲೇ ಬೇಜಾರಾಗ್ತದೆ ನೋಡಿ. ಗ್ರೋ ಬ್ಯಾಗ್ ಎಲ್ಲ ಅಂದರೆ ಇದು ನಾನು ಫ್ರೂಟ್ಸಿನ ಗಿಡ ಎಲ್ಲ ನೆಡುವ ಅಂತ ಹೇಳಿ
ತಗೊಂಡು ಬಂದಿದ್ದೆ. ಏನಾಗಲಿಲ್ಲ, ಗ್ರೋ ಬ್ಯಾಗ್ ಎಲ್ಲ ಏನಾಗಲಿಲ್ಲ ನೋಡಿ. ಇದು 150 ಲೀಟರಿಂದ ದೊಡ್ಡ ಗ್ರೋ ಬ್ಯಾಗ್, ಇದೆಲ್ಲ ಫ್ರೂಟ್ಸಿನ ಗಿಡ ನೆಡ್ಲಿಕ್ಕೋಸ್ಕರ ತಗೊಂಡು ಬಂದಿದೆ. ಅದನ್ನೆಲ್ಲ ಇಲ್ಲಿಟ್ಟಿದೆ, ಎಲ್ಲ ಗಲೀಜಾಗಿದೆ. ಇದನ್ನು ಯಾವುದಕ್ಕೂ ಆಗಲಿಕ್ಕಿಲ್ಲ, ಇಲ್ಲಿದ್ದ ಸಾಮಾನು ಯಾವುದಕ್ಕೂ ಆಗಲಿಕ್ಕಿಲ್ಲ. ಅಯ್ಯೋ ದೇವ್ರೆ. ಇಲ್ಲೊಂದು ಗ್ರೋ ಬ್ಯಾಗ್ ಉಂಟು, ಇದು ಸಹ ಅಷ್ಟೇ ಎಲ್ಲ ಹಾಳಾಗಿದೆ ನೋಡುಂತೆ. ಇದು 200 ಲೀಟರಿಂದು, ಇದು 300 ಲೀಟರಿಂದಿತ್ತು. ಅದರಲ್ಲಿ ಹಲಸಿನ ಮರ ಗಿಡ ನೆಟ್ಟಿದ್ದಾರೆ. ಇನ್ನು ಅದರಲ್ಲಿ ಏನಾದರೂ ಗಿಡ ನೆಡಬೇಕು, ಒಳ್ಳೆ ಫ್ರೂಟನ್ನು ತಗೊಂಡು ಬಂದು ನೆಡಬೇಕು ನೋಡಿ. ಇಲ್ಲಿ ಈ ಶೀಟ್ ಕೆಳಗೆ ಬಿದ್ದಿದೆ ನೋಡಿ, ಮೇಲಿದ್ದ ಶೀಟ್ ಕೆಳಗೆ ಬಿದ್ದಿದೆ. ಮತ್ತು ಅಲ್ಲಿದ್ದ ಗಿಡ ಎಲ್ಲ ಓಕೆ, ಪರವಾಗಿಲ್ಲ. ಇನ್ನು ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ, ಬ್ಲಾಕ್ ಆಗಿದೆ. ಇದು ಗುಡ್ಡೆ ಜರಿದು ಬಿದ್ದ ಹಾಗೆ ಆಗಿದೆ. ಈಗ ಆಚೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಂಟ್ರಿ ಇಲ್ಲ ನನಗೆ, ಎಲ್ಲ ಬಿದ್ದೋಗಿದೆ. ಬಂದ ಕಾರಣ ಗೊತ್ತಾಯಿತು ನೋಡಿ. ಯಾರಲ್ಲಿಯೋ ನನಗೆ ನಿಜ ಹೇಳ್ಬೇಕಾದ್ರೆ ತಲೆ ಬಿಸಿ ಆಗ್ತದೆ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಆದರೆ ತುಂಬ ಕಷ್ಟ ಆಗ್ತದೆ. ಎಂತ ಮಾಡಿ ಗಲೀಜಾಗಿದೆ. ನನ್ನ ಟ್ಯಾರಿಸ್ ಅಂತುಂಟಲ್ಲ ಹರಾಜಾಗಿ ಹೋಗಿದೆ ಆಯಿತಾ. ಇನ್ನೂ ರಕ್ಷೆ ಇಲ್ಲ. ಆಚೆ ನಾನು ಇವಾಗ ಬಂದದ್ದೇ ತಪ್ಪಾಯಿತು ಅಂತ ಅನಿಸ್ತದೆ ನನಗೆ. ಟೆನ್ಷನ್ ಆಗ್ತದೆ. ಮತ್ತು ಇದು ಉಂಟಲ್ಲ ಹಾಗೆ ಕೆಲಸ ಮಾಡಿ ಮುಗಿಸುವಂಥ ಕೆಲಸ ಅಲ್ಲ ಇದು. ನಾವು ಮನೆಯಲ್ಲೇ ಇದ್ದರೆ ಫುಲ್ಲು ನೀಟ್ ಮಾಡಲಿಕ್ಕೆ, ನಾನು ಇಲ್ಲೇ ಇರುವಾಗ ಉಂಟಲ್ಲ ಮನೆಯಲ್ಲೇ ಇದ್ದರೆ ಇದನ್ನು ಗುಡಿಸ್ಕೊಂಡು ಬಿಟ್ಟು ಚೆನ್ನಾಗಿ ನೀಟ್ ಮಾಡ್ತಿದ್ದೆ. ಇದನ್ನು ಇವಾಗಲೂ ಅಷ್ಟೇ ಗುಡಿಸಿ ಎಲ್ಲ ಎಲೆ ತೆಗೆದ್ರೆ ಒಮ್ಮೆ ನೀರೆಲ್ಲ ಹೋಗ್ಬೋದು. ಒಮ್ಮೆ ಆಲೋಚನೆ ಮಾಡಿದೆ ನಾನು ಆ ಥರ ಮಾಡುವ ಅಂತ. ಮಾಡೋದೇನಲ್ಲ, ಮಾಡಲಿಕ್ಕೆ ಹೊರಟ್ರೆ ಏನಾಗ್ತದೆ ಗೊತ್ತಾ, ಅವರಿಬ್ಬರು ಸಹ ಬರ್ತಾರೆ ಒಟ್ಟಿಗೆ ಮಕ್ಕಳು. ಇದು ಜಾರ್ತದೆ, ಒಳ್ಳೆ ಜಾರ್ತದೆ. ಜಾರುವಾಗ ಮಕ್ಕಳಲ್ವಾ, ಹೆದರಿಕೆ ಆಗ್ತದೆ. ಸುಮ್ಮನಿಲ್ಲದ್ರೆ ನಾವು ಅದನ್ನು ಒಂದೊಂದನ್ನು ಎಳ್ದಾಕ್ಬಾರ್ದಲ್ಲ. ಸೊ ಹಾಗಾಗಿ ನಾನು ಬರೋದು ಜಾಸ್ತಿ ಹಾಗೆ. ಇವರು ನನಗೆ ಸಿಗುವುದಿಲ್ಲ. ಇವರೆಲ್ಲಾದರೂ ಮನೆಯಲ್ಲೇ ಇರ್ತಿದ್ದೆ, ಮಕ್ಕಳನ್ನು ಅವ್ರ ಜೊತೆಗೆ ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಹಾಕ್ತಿದ್ದೆ. ಬಟ್ ಇವಾಗ ಅದು ಅಲ್ಲ ಇದು ಅಲ್ಲ, ಎಲ್ಲ ಟೋಟಲಿ ತಲೆಬಾರಾಗಿ ಬಿಟ್ಟಿದೆ. ಏನೇ ಆಗಲಿ, ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಇದನ್ನೆಲ್ಲ ಒಮ್ಮೆ ಸೆಟ್ ಮಾಡ್ತೇನೆ. ಸೆಟ್ ಮಾಡಿ ಕ್ಲೀನ್ ಮಾಡಿ ಬಿಡಬೇಕು. ಟೆರಿಸಲ್ಲಿ ಗಿಡ ಮಾಡೋದು ಮಾತ್ರ ಅಲ್ಲ, ಅದರ ಮೇಂಟೆನೆನ್ಸು ನಾವು ಕರೆಕ್ಟ್ ಮಾಡಬೇಕಾಗ್ತದೆ. ಮಳೆ ಟೈಮಲ್ಲೆಲ್ಲ ಅಂದರೆ ಫ್ಲೋರಲ್ಲೆಲ್ಲ ಈ ಥರ ನೀರೆಲ್ಲ ನಿಂತಿರಬಾರ್ದು. ನಾವು ಮತ್ತು ಕ್ಲೋಸ್ ಆದ ಕಾರಣ, ಓಪನ್ ಅಲ್ಲಲ್ಲ ಇದು, ಇಲ್ಲೊಂದು ರೂಮ್ ಇದ್ದ ಕಾರಣ, ಡೋರ್ ಕ್ಲೋಸ್ ಮಾಡಿದ ಕಾರಣ ಇದಕ್ಕೆ ನಮ್ಮ ಕೆಳಗಿಂದಕ್ಕೆ ಟಚ್ ಇಲ್ಲ. ಹಾಗಾಗಿ ಅಷ್ಟು ಸೊಳ್ಳೆಯ ಕಾಟ ಇಲ್ಲ ಅಂತ ಹೇಳ್ಬೋದು. ದೊಡ್ಡ ರಗಳೈತೆ ಇದು. ಈ ಥರ ನೀರು ನಿಂತರೆ ಇದನ್ನೊಮ್ಮೆ ಕ್ಲೀನ್ ಮಾಡ್ತೇನೆ ನಾನು, ಮಾಡೋದಿದ್ರೆ ಆಗಲಿಕ್ಕಿಲ್ಲ. ಫಸ್ಟೊಮ್ಮೆ ಎಲ್ಲ ನೀಟ್ ಮಾಡಬೇಕು. ಈ ವರ್ಷನೇ ಆಯ್ತು ಇಷ್ಟು ಬೇಕೋ ಅಂತಿರುವಂಥದ್ದು. ಅಂದರೆ ಮೊನ್ನೆದಾಗಿ ಎಂತ ಕೂಡುವುದಿಲ್ಲ, ನನಗೆ ಆಗೋದಿಲ್ಲ. ಅದರ ಕೆಲಸ ಎಲ್ಲ ತುಂಬ ಕಷ್ಟ ಆಗ್ತದೆ, ಸುಸ್ತಾಗ್ತದೆ. ಎಲ್ಲ ಆಗುವಾಗ ಆಗೋದಿಲ್ಲ. ಏನೇ ಆಗಲಿ ಆಗಿದೆ ನಮಗೆ. ಅದನ್ನೊಂದು ನೀಟ್ ಮಾಡಲೇಬೇಕಾಗ್ತದೆ. ಏನಾದರೂ ನನ್ನೊಂದು ಮಲ್ಲಿಗೆ ಹುಚ್ಚಲ್ವ, ಎಷ್ಟಾದರೂ ಅದರ ಮೇಂಟೈನ್ ಮಾಡ್ತೇನೆ ನಾನು. ಆದಷ್ಟು ಕ್ಲೀನ್ ಮಾಡಲಿಕ್ಕೆ ನೋಡಬೇಕು. ಎಂತ ಮಾಡೋದು ನೋಡಿ. ಯಾರನ್ನಾದ್ರೂ ಕೆಲಸಕ್ಕೆ ಸಿಗೋದು ಇಲ್ಲ, ಇಲ್ಲಿ ಯಾರು ಜನ ಸಿಗೋದಿಲ್ಲ. ಮಕ್ಕಳನ್ನು ಯಾರನ್ನಾದ್ರೂ ಕರೆಯುವ ಅಂತ ಹೇಳಿದರೆ, ಶಾಲೆಗೆ ಹೋಗುವ ಮಕ್ಕಳಲ್ವ, ಅವ್ರು ಯಾರೂ ಸಿಗೋದಿಲ್ಲ. ಈ ಮಳೆಗಂತೂ ಬರೋದೇ ಇಲ್ಲ, ಹಾಗಾಗಿ ಹೋಗಿದೆ. ಏನಾದರೂ ನಾಳೆ ಸಂಡೇ ನೋಡಬೇಕು. ಸಂಡೇ ಹಂಗೆ ತಾಯಿ ಮನೆಗೆ ಸಹ ಹೋಗಬೇಕು ಅಂತಿದ್ದೇನೆ ನಾನು. ಅದು ಇದು ಎರಡೂ ಮೇಂಟೈನ್ ಆಗ್ತದಪ್ಪ. ಹೇಗಾದರೂ ನೋಡಲಿ, ನೆಕ್ಸ್ಟ್ ಕಾಣೋ. ಏನೋ ಎತ್ತು ಮೇಲೆ ಮಲ್ಲಿಗೆ ಗಿಡದ ಹತ್ರಗೆ ಬಂದರೆ ತುಂಬ ಖುಷಿಯಲ್ಲಿ ಹೋಗ್ತೇನೆ. ಯಾವಾಗಲೂ ಎತ್ತಂತ ತುಂಬ ಬೇಜಾರಾಯಿತು. ಎಲ್ಲ ಕಾಣುವಾಗ ಎಲ್ಲ ಬೇಕೋ ಅಂತಿದೆ. ಅಲ್ಲಿ ನೋಡಬೇಕಿದ್ರೆ ನಮ್ಮ ಬಿಸಿನೀರು ಕಾಯಿಸುವ ಶೆಡ್ಡೆ ಬಿದ್ದು ಟ್ಯಾಂಕಿನ ಥರ ಆಗಿದೆ. ಓಕೆ, ನೀರು ಒಳಗಡೆ ಬರೋದಿಲ್ಲ, ಆದರೂ ಸಹ ಒಂಥರ ಒಳಗೆ ಹೋಗಿ ಅದೇನೆಲ್ಲ ಆಗಿದೆ. ಹಾಗಾಯಿತು. ಬ್ಯಾಕ್ ಸೈಡ್ ಹೋದರೆ ಅಲ್ಲಿರುವಂಥ ಶೀಟ್ ಹಾಕಿದ್ದು ಶೀಟೇ ಹಾರಿ ಹೋಗಿದೆ. ಏನಾದರೂ ಇವತ್ತೆಲ್ಲ ಬೇಜಾರಿನ ವಿಷಯ. ಓಕೆ, ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಲ್ಲ ತನಕ ಬಾಯ್.